ಬೆಂಗಳೂರು ನಗರದ ಕೊಟ್ಟಿಗೆಪಾಳ್ಯ ಸಮೀಪದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಸ್ನಾತಕೋತ್ತರ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಿದ್ಯಾರ್ಥಿಗಳು ತೀವ್ರ ಪ್ರತಿಭಟನೆ ನಡೆಸುತ್ತಿದ್ದಾರೆ. ನಿನ್ನೆ ಸಂಜೆಯಿಂದಲೇ ವಿದ್ಯಾರ್ಥಿಗಳು ಹೋರಾಟ ಆರಂಭಿಸಿದ್ದು, ರಾತ್ರಿ ನಿದ್ದೆ ಇಲ್ಲ, ಬೆಳಿಗ್ಗೆ ಊಟವೂ ಸಿಕ್ಕಿಲ್ಲ ಅಂತ ಆರೋಪಿಸಿದ್ದಾರೆ. ಹಾಸ್ಟೆಲ್ನಲ್ಲಿ ವಾರ್ಡ್ನ ಹಾಗೂ ಸಿಬ್ಬಂದಿಗಳು ಸರಿಯಾಗಿ ಹಾಜರಿರುವುದಿಲ್ಲ, ವಿದ್ಯಾರ್ಥಿಗಳ ಸಮಸ್ಯೆ ಕೇಳುವವರೇ ಇಲ್ಲದಂತಾಗಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದಿ ಬೀಳ್ತಾ ಇದೀವಿ ನಾವು. ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಇವ್ರು ಮೇಡಮ್ ಹೇಳ್ತಾರೆ ನನಗೆ ನೈಟೇ ಗೊತ್ತಾಯ್ತು ಇಶ್ಯೂ ಅಂತ. ನೈಟೇ ಗೊತ್ತಾದ್ರೆ ಇವ್ರು ಮಕ್ಕಳು ಊಟ ಮಾಡಿದ ಮಲಗಿದ ಸುಮ್ಮನೆ ಇರ್ತಾರ ಸರ್? ಬೇಡ ಸರ್, ಪೊಲೀಸರು ನಮ್ಗೆ ರಕ್ಷಣೆ ಕೊಡ್ಬೇಕೆ ಹೊರತು ನಮ್ಮನ್ನ ತಡಿಬೇಡಿ. ನಾವು ಸ್ಪಷ್ಟವಾಗಿ ಹೇಳ್ತೇವೆ, ನೀವು ನಮ್ಮ ರಕ್ಷಣೆ ಕೊಡಿ, ದಯವಿಟ್ಟು ನಮ್ಮನ್ನು ತಡಿಬೇಡಿ. ನಾನು ಕೂಡ ಒಂದು ವಿದ್ಯಾರ್ಥಿ ಸಂಘಟನೆ ನಾಯಕ. ಇದೇ ಹಾಸ್ಟೆಲ್ ನಲ್ಲಿ ಎಕ್ಸ್ ಸ್ಟೂಡೆಂಟ್, ಈಗ ಮೀಡಿಯಾದಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿ ಕೂಡ ದೊಡ್ಡ ದೊಡ್ಡ ಹೋರಾಟ ಮಾಡಿಕೊಂಡು ನಾನಲ್ಲಿ MSc ಮುಗಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಪೊಲೀಸ್ನವ್ರು ಯಾಕೆ ಬಂದ್ರು ಅಂತಂದ್ರೆ ಅಧಿಕಾರಿಗಳು ಕರೆಸಿರೋದ್ರಿಂದಲೇ ಪೊಲೀಸ್ನವ್ರು ಬಂದ್ರು. ಪೊಲೀಸ್ನವರು ಒಂದ್ ರೀತಿಯಲ್ಲಿ ರಕ್ಷಣೆ ಕೊಡ್ತಾರೆ ನಿಮ್ಗೆ, ಆಯ್ತಾ? ಇಲ್ಲಿಂದ ಹೊರಗಡೆ ಹೋದ್ರೆ ಬೇರೆಯವ್ರು ಬಂದು ಅಟ್ಯಾಕ್ ಮಾಡೋದ್ರಿಂದ ಈ ತರ ಚಾನ್ಸಸ್ ಮಾಡ್ಲಿ. ಸರ್ಕಾರಕ್ಕೂ ಎಚ್ಚರಿಕೆ ಆಗ್ಲಿ, ಸರ್ಕಾರಕ್ಕೂ ಮುನ್ನೆಚ್ಚರಿಕೆ ಬರ್ಲಿ. ಒಂದು ಹೋರಾಟ ಆಗ್ಬೇಕು ಅಂತಂದ್ರೆ ನಾವ್ ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದ್ರೆ ಹೋರಾಟ. ಇಲ್ಲಿಂದ ಹೊರಗಡೆ ಹೋದ್ರೆ ಏನ್ ಮಾಡ್ತಾರೆ ಪೊಲೀಸರು? ನಮ್ಮನ್ನೇನ್ ಕರ್ಕೊಂಡು ಹೋಗ್ಬಿಡ್ತಾರ ಅವರು? ನಮ್ಮನ್ನೇನ್ ಕರ್ಕೊಂಡು ಹೋಗ್ಬಿಡ್ತಾರೆ? ಹೆಂಗ್ ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನವರು? ಪಬ್ಲಿಕ್ ನ್ಯೂಸೆನ್ಸ್ ನಾವ್ ಯಾವತ್ತಿಗೂ ಮಾಡಲ್ಲ. ನೀನ್ ಹಳೆ ವಿದ್ಯಾರ್ಥಿ, ಈಗ MS ಬಿಲ್ಡಿಂಗ್ ನಮ್ಮ ಇಷ್ಟ ರೀ, ನಮ್ಮ ಇಷ್ಟ. ಪೊಲೀಸ್ನವ್ರು ಸುಮ್ಮನೆ ಅಧಿಕಾರಿಗಳು ಯಾರು ಬಂದಿಲ್ವಾ? ರಾಜ್ಯದ ಹಲವು ಜಿಲ್ಲೆಗಳಿಂದ ಬಂದು ಓದುತ್ತಾ ಇರುವ ವಿದ್ಯಾರ್ಥಿಗಳಿಗೆ ಸಮರ್ಪಕ ಊಟದ ವ್ಯವಸ್ಥೆ ಕೂಡ ಇಲ್ಲ. ಬೇರೆ ಜಿಲ್ಲೆಗಳ ಹಾಸ್ಟೆಲ್ಗಳಿಗೆ ಹೋಲಿಸಿದ್ರೆ ಈ ಹಾಸ್ಟೆಲ್ ಅತ್ಯಂತ ದುಸ್ಥಿತಿಯಲ್ಲಿದೆ ಅಂತ ದೂರಿದ್ದಾರೆ. ನಾವು ಮೂಲಕ ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲ್ನೆಲ್ಲ ನಾವು ಸಮಸ್ಯೆಗಳನ್ನ ನೋಡಿದ್ವಿ. ಈ ಮಟ್ಟದಲ್ಲಿ ಯಾವ ಸಮಸ್ಯೆ ಇಲ್ಲ. ನಾವು ಅನ್ಕೊಂಡು ಬಂದಿದ್ದು ಏನಂದ್ರೆ ಬೆಂಗಳೂರು ಅಂದ್ರೆ ಒಂದು ಹೈ ಲೆವೆಲ್ ಫೀಲ್ ಇರುತ್ತೆ, ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ, ಒಳ್ಳೆ ಬುಕ್ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ ಅಂತ ನಾವು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ ಯಾರು ಬರ್ತಾರೋ ಯಾರೋ ಹೋಗ್ತಾರೆ. ಯಾರು ನಮಗೆ ಏನು ಅಂದ್ರೆ ಮೇನ್ ಪಾಯಿಂಟ್ ವಾರ್ಡನ್ ಯಾರು ಅಂತ ಗೊತ್ತಿಲ್ಲ, ಮೇನ್ ಇನ್ಚಾರ್ಜ್ ಯಾರು ಅಂತ ಗೊತ್ತಿಲ್ಲ, ಒಬ್ಬ ಜೂನಿಯರ್ ವಾರ್ಡನ್ ಯಾರಂತ ಗೊತ್ತಿಲ್ಲ, ಸಿಬ್ಬಂದಿಗಳು ಯಾರಂತ ಗೊತ್ತಿಲ್ಲ. ಸಿಬ್ಬಂದಿಗಳು ಬರ್ತಾರೆ, ಅವ್ರು ಗುಂಡ ಬರ್ತಾರೆ. ಈಗ ನಿಮ್ಗೆ ತೊಂದರೆ ಆಗ್ತಾ ಇದೆ, ಎಷ್ಟು ದಿವಸದಿಂದ ಆಗ್ತಾ ಇದೆ ಸರ್? ಇದು ತೊಂದರೆ ಇವತ್ತಿಂದಲ್ಲ ಸರ್, ಅಧಿಕವಾಗಿ 3, 4, 5 ವರ್ಷಕ್ಕಿಂತ ಅಧಿಕವಾಗಿ ಹಳೆ ವಿದ್ಯಾರ್ಥಿಗಳು ಅವರೆಲ್ಲ ಹೇಳ್ತಾ ಇದಾರೆ ಅವಾಗಿಂದ ಹಂಗೆ ಇದೆಯಪ್ಪ, ಇದು ಮುಂದುವರಿಯುತ್ತೆ, ಇದು ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಜೋಡ್ಕೊಂಡು ಎಲ್ಲಾ ಒಂದು ಯೂನಿಯನ್ ಕ್ರಿಯೇಟ್ ಮಾಡ್ಕೊಂಡು ನಾವೇ ಇದನ್ನ ಇಲ್ಲಿಯೇ ಮುಕ್ತಿ ಕೊಡಿಸ್ಬೇಕಂತ ನಾವು ಇದನ್ನ ನಿನ್ನೆ 6 ಗಂಟೆಯಿಂದ ಇಲ್ಲಿವರೆಗೂ ಹೋರಾಟಕ್ಕೆ ಕೂತಿದೀವಿ. ಅಧಿಕಾರಿಗಳಿಗೂ ನಿನ್ನೆಯಿಂದ ನಾವು ಕಾಲ್ ಮಾಡ್ತಾನೆ ಇದೀವಿ, ತಿಳಿಸ್ತಾನೆ ಇದೀವಿ. ನಮ್ಮ ವಾರ್ಡನ್ ಏನ್ ಹೇಳ್ತಾರೆ, ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ, ನಾನು ಬೇರೆ ಡಿಸ್ಟಿಕ್ ಅಲ್ಲಿ ಇದ್ದೀನಿ, ನಾನು ಇದು ಮ್ಯಾರೇಜ್ ಹೋಗಿದ್ದೀನಿ, ಬರೇ
ಸೆನ್ಸೆಕ್ಸ್ ಹೋಗಿದ್ದೀನಿ ಇದನ್ನೇ ಹೇಳ್ತಾ ಇದ್ರೆ. ಇವರು ಸೆನ್ಸೆಕ್ಸ್ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ, ಒನ್ ಟೈಮ್ ಊರಿಗೆ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ, ಮದುವೆಗೆ ಹೋಗಿದ್ದೀನಿ ಅಂತ ಒನ್ ಟೈಮ್ ಹೇಳ್ತಾರೆ. ನಾವೇನ್ ನಂಬೇಕು? ಇವ್ರು ನಂಬ್ಕೊಂಡ್ ಬಂದಿರೋ ವಿದ್ಯಾರ್ಥಿಗಳು ನಾವೇನ್ ನಂಬೇಕು? ಆಮೇಲೆ ಊಟ ಮಾಡಿದ ಎಷ್ಟು ಜನ ಹೀಗೆ ಇದ್ರಿ? ನಾವ್ ನೋಡಿ ಸರ್, ನಾವ್ ನೋಡಿ ನಿನ್ನೆ ಮಧ್ಯಾಹ್ನ 1 ಗಂಟೆ ಊಟ ಮಾಡಿದ್ದು. ಇವತ್ತು ಇಲ್ಲಿವರೆಗೂ 1 ಗಂಟೆ ಆಯ್ತು, 12 ವರ್ಷ ಆಯ್ತು. ನಾವು ವಿದ್ಯಾರ್ಥಿಗಳು ಇನ್ನೂ ಊಟ ಮಾಡಿಲ್ಲ, ಕರೆಕ್ಟ್ ಆಗಿ ನಿದ್ದೆನೂ ಮಾಡಿದ ವಿದ್ಯಾರ್ಥಿಗಳು ಹೊರಗೆ ರೂಮ್ ಹೋಗ್ಬಿಟ್ಟು ಇಲ್ಲೇ ಬಿದ್ದಿದ್ರೆ, ಇದೇ ಪ್ಲೇಸ್ ಅಲ್ಲಿ ಬಿದ್ದಿದ್ರೆ ನೈಟ್ ಇಂದ ಇಲ್ಲಿವರೆಗೂ ವೇಟ್ ಮಾಡ್ತಾ ಇದ್ರೆ ಎಲ್ಲರೂ ಅಧಿಕಾರಿಗಳು ಬರ್ತಾರೆ 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 ಅಂತ ಬರೀ ಭರವಸೆ, ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ಹೊರತು ಯಾವ ಮಟ್ಟಿಗೆ ಹೋಗ್ತಿದೆ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳ್ತಿಲ್ಲ ಸುಳ್ಳು ಭರವಸೆ. ನಾನು ಆ ಯೋಜನೆ ಕೊಟ್ಟೆ, ಈ ಯೋಜನೆ ಕೊಟ್ಟೆ, ಆ ಯೋಜನೆ ತರ ಭರವಸೆ ಕೊಡ್ತಾ ಇದ್ದಾರೆ ಹೊರತು ಯಾವ್ದು ಸಮಸ್ಯೆಗಳು ಪರಿಹರಿಸಲ್ಲ. ಅವರು ಪರಿಸಲು ಆಗೋದಿಲ್ಲ. ಯಾಕಂದ್ರೆ ನಮ್ಮ ದಲಿತರ ಮಕ್ಕಳು ಯಾವ ಮಟ್ಟಿಗೆ ಇದಾರೆ ಅಂದ್ರೆ ಇಲ್ಲಿ ತುಂಬಾ ಚೀಪ್ ಅನ್ಸುತ್ತೆ. ಆ ಮಟ್ಟಿಗೆ ಇವ್ರು ನೋಡ್ತಿದ್ದಾರೆ. ಇವಾಗಾದ್ರೂ ಕೂಡ ನಮ್ಮ ದಲಿತರ ಮಕ್ಕಳು ಹಾಸ್ಟೆಲ್ ಕೇಳ್ಬೇಕಾದ್ರೆ ಹೋಗ್ಬೇಕಾದ್ರೆ 20 ತಾಸು ನಿಲ್ಬೇಕು ಹೋಗಿ ಡಿಸ್ಟ್ರಿಕ್ಟ್ ಆಫೀಸಲ್ಲಿ. ನಮ್ಮ ಹಾಸ್ಟೆಲ್ ನಮ್ ಸಲುವಾಗಿದೆ, ನಮ್ ಡಿಪಾರ್ಟ್ಮೆಂಟ್ ನಮ್ ಸಲುವಾಗಿದೆ. ನಮ್ಗೆ ಕೊಡ್ತಾರೆ ಯಾರಿಗೆ ವಿದ್ಯಾರ್ಥಿಗಳು ಇವರು ಹಾಸ್ಟೆಲ್ ಕೊಡ್ತಾರೆ? ಯಾರಿಗೋಸ್ಕರ ಇದೆ ಡಿಪಾರ್ಟ್ಮೆಂಟ್? ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೆ ಇವರು? ನಮ್ಮ ವಿದ್ಯಾರ್ಥಿಗಳು ನಮ್ಮ ಹಾಸ್ಟೆಲ್ ಸಿಗಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಇಲ್ಲಿ ಬಂದಿರ್ತೀವಿ. ಈ ಕಷ್ಟದಲ್ಲೂ ಈ ಶೋಷಣೆ, ಈ ದೌರ್ಜನ್ಯಗಳನ್ನ ನಾವು ಒಳಗಡ್ತಾ ಇದೀವಿ. ಯಾವ ಮಟ್ಟಿಗಿದೆ ನೋಡಿ. ಇದು ಒಂದು ಮನೆ ಸುತ್ತ ಪ್ರಕಾರ ಊಟ ಪ್ರಕಾರ ಅಲ್ಲ, ಅದು ಬಿಡಿ. ಊಟ ನಮ್ಮ ದಲಿತರ ಮಕ್ಕಳು ಯಾವಾಗಲೂ ಊಟ ಪರ ಕೇಳೋದು ನಾವು 2 ವರ್ಷದಿಂದ ಬುಕ್ ಕೇಳ್ತಾ ಇದೀವಿ. ಬುಕ್ಸ್ ಕೊಡಿಸಿ ಸರ್ ವಿದ್ಯಾರ್ಥಿಗಳು. ನಾನು ನಮ್ಮ ವಿಜಯ್ ಕುಮಾರ್ ವಾಡ ಸರ್ ಜೊತೆ ಮಾತಾಡ್ತಿದ್ವಿ. ಸರ್ ಬುಕ್ಸ್ ಕೊಡಿಸಿ. ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕದಿಂದ ಬೇರೆ ಭಾಗದಿಂದ ಬಂದಿದ್ದಾರೆ, 4 ಡಿವಿಷನ್ ಎಲ್ಲ ಬಂದಿದ್ದಾರೆ. ವಿದ್ಯಾರ್ಥಿಗಳು ಬುಕ್ಸ್ ಕೊಡಿಸಿ, ಒಂದು ನಾಲೆಜ್ ಕೊಡಿ. ನಾಳೆ ಅವ್ರ ತಂದೆ ತಾಯಿ ಏನೋ ಖುಷಿ ಪಡ್ತಾರೆ. ನೀವು ಹೇಳ್ತು ನೋಡಿ, ಖುಷಿ ಪಟ್ಟು ಇವಾಗ ನೋಡಪ್ಪ ಈ ತರ ನನ್ನ ಮಗ ಓದ್ ಬಂದ ಅಂತ. ಮಗನಿಗೆ ನಾಲೆಜ್ ಕೊಡ್ದೇನೆ, ಊಟನ ಕೊಡ್ದೇನೆ ಅವ್ನು ನಾಳ್ತಾ ಇದ್ದಾನೆ. ಅವ್ರು ಬೇಜಾರಾಗುತ್ತೆ. ನನ್ನ ಮಗ ಬೆಂಗಳೂರು ಓದ್ತಾನೆ ಖುಷಿ ಪಟ್ಕೊಂಡು ಹೇಳ್ತಾರೆ. ಇವಾಗ ದಲಿತರ ಮಕ್ಕಳೆಲ್ಲ ಅವರೆಲ್ಲ ಹೇಳ್ಕೊಂತಾರೆ ನನ್ನ ಮಗ ಬೆಂಗಳೂರಲ್ಲೇನಪ್ಪ ಅಂತ. ಹಳ್ಳಿ ಮಕ್ಕಳು ಎದೇ ಖುಷಿ, ಬೆಂಗಳೂರು ಓದ್ತಾನೆ ಕೂತರ ಖುಷಿ ಇರುತ್ತೆ. ಇವ್ರು ಈ ಮಟ್ಟಿಗೆ ದೌರ್ಜನ್ಯ ಮಾಡ್ತಿದ್ದಾರೆ. ನಾವು ಏನು ಕೇಳಿದ್ರು ಕೂಡ ಬರೀ ಸುಳ್ಳು ಭರವಸೆ ಕೊಡ್ತಾ ಇದಾರೆ. ನಾವು ಇವಾಗಲ್ಲ, ಇನ್ನೇ 2 ಗಂಟೆಯಿಂದ ಇಂಟಿಮೇಷನ್ ಮಾಡ್ತಾ ಇದೀವಿ ವಾರ್ಡನವ್ರಿಗೆ. ವಾರ್ಡನ್ ಒಂದು ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ. ನಮ್ಮ ವಿದ್ಯಾರ್ಥಿಗಳು ಪದೇ ಕಾಲ್ ಮಾಡಿದ್ರು ಕೂಡ ಬೇರೆ ಜೊತೆ ಮಾತಾಡ್ತಾರೆ, ಬಿಸಿ ಬರ್ತಾ ಇದೆ. ಅವ್ರು ಯಾವ ಮಟ್ಟದ ಕೆಲಸ ಮಾಡ್ತಾರೆ ನೀವೇ ತಿಳ್ಕೊಂಬಿಡಿ. ನಮಗೆ ಬೇಜಾರಾಗುತ್ತೆ. ಇವರು ಸಡನ್ ಆಗಿ ಇದೇನೋ ನಾವು ಕಂಡೀಷನ್ ಇಲ್ಲಿಗೆ ನಾವು ಇದನ್ನ ಮುಕ್ತಿಪಡಿಸ್ತೀವಿ ಅಂತ ಇವ್ರು ನಮ್ಮ ಅಧಿಕಾರಿಗಳು ಬಂದಿಲ್ಲ. ಮುಕ್ತಿಪಡಿಸಕ್ಕೆ ನಮ್ಮ ವಾರ್ಡನ್ಗಳು ಇಬ್ಬರು ಇದಲ್ಲ, ಅವ್ರು ಸಸ್ಪೆನ್ಷನ್ ಕೊಟ್ಟರೆ ಮಾತ್ರ ಮುಕ್ತಿ ಆಗತ್ತೆ. ಅದ್ರ ಜೊತೆಗೆ ರಿಟರ್ನ್ ಅಲ್ಲಿ ಕೊಡಬೇಕು. ನಾನು ಈ ಸಮಸ್ಯೆಗಳನ್ನ ಆನ್ ದಿ ಸ್ಪಾಟ್ 1 ವೀಕ್ ಅಲ್ಲಿ ಪರಿಹರಿಸ್ತೀನಿ ಅಂತ ರಿಟರ್ನ್ ಅಲ್ಲಿ ಕೊಟ್ಟ ಮಾತ್ರ ಇದನ್ನ ತಡೆಗಟ್ತೀವಿ. ಇಲ್ಲಾಂದ್ರೆ ಇವತ್ತು ಇಲ್ಲಿ ಮಾಡ್ತೀವಿ, ನಾಳೆ ಫ್ರೀಡಂ ಬೆಳಕಲ್ಲಿ ಹೋಗ್ತೀವಿ. ಅದೇನಾಗುತ್ತೆ ಆಗ್ಲಿ. ವಿದ್ಯಾರ್ಥಿ ಪರಿಷತ್ತು ಏನೋ ನಾವೇನು ನಡೆದಿದೆ ವಿಧಾನಸೌಧ ಎದಕ್ಕಂತಾರೆ, ವಿಧಾನಸೌಧ ನಡೆಸ್ತೀವಿ. ನಾವೇನೋ ತೋರ್ಸ್ಕೊಡ್ತೀವಿ. ನಾನು ಕೂಡ ಒಂದು ವಿದ್ಯಾರ್ಥಿ ಸಂಘಟನೆ ನಾಯಕ. ಇದೇ ಹಾಸ್ಟೆಲ್ ನಲ್ಲಿ ಎಕ್ಸ್ ಸ್ಟೂಡೆಂಟ್ ಈಗ ಮೀಡಿಯಾದಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿ ಕೂಡ ದೊಡ್ಡ ಹೋರಾಟ ಮಾಡಿಕೊಂಡು ನಾನಲ್ಲಿ MSc ಮುಗಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಪೊಲೀಸ್ನವ್ರು ಯಾಕೆ ಬಂದ್ರು ಅಂತಂದ್ರೆ ಅಧಿಕಾರಿಗಳು ಕರೆಸಿರೋದ್ರಿಂದಲೇ ಪೊಲೀಸ್ನವ್ರು ಬಂದ್ರು. ಪೊಲೀಸ್ನವರು ಒಂದ್ ರೀತಿಯಲ್ಲಿ ರಕ್ಷಣೆ ಕೊಡ್ತಾರೆ ನಿಮ್ಗೆ, ಆಯ್ತಾ? ಇಲ್ಲಿಂದ ಹೊರಗಡೆ ಹೋದ್ರೆ ಬೇರೆಯವ್ರು ಬಂದು ಅಟ್ಯಾಕ್ ಮಾಡೋದ್ರಿಂದ ಈ ತರ ಚಾನ್ಸಸ್ ಮಾಡ್ಲಿ. ಸರ್ಕಾರಕ್ಕೂ ಎಚ್ಚರಿಕೆ ಆಗ್ಲಿ, ಸರ್ಕಾರಕ್ಕೂ ಮುನ್ನೆಚ್ಚರಿಕೆ ಬರ್ಲಿ.